ವೀಕ್ಷಕರೇ, ಮಗನಿಗಾಗಿ ಏನೇನೋ ಮಾಡಿದ್ದೇವೆ, ಈಗ ಸತ್ಯವನ್ನ ಒಪ್ಕೊಂಡು ಬದುಕುತ್ತಿದ್ದೇವೆ ಅಂತ ನಟ ಅವಿನಾಶ್ ಅವರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ವಿಶೇಷ ಚೇತನ ಮಗನ ಮೇಲೆ ನಟ ಅವಿನಾಶ್ಗೆ ವಿಶೇಷ ಪ್ರೀತಿ. ಮಗ ವಿಶೇಷ ಚೇತನ ಅಂತ ತಿಳಿದಾಗ ಅವಿನಾಶ್ ಮನಸ್ಥಿತಿ ಹೇಗಿತ್ತು? ಮಗನಿಗಾಗಿ ಪ್ರಪಂಚದಲ್ಲಿ ಮಾಡದೇ ಇರೋ ಕೆಲಸವೇ ಇಲ್ಲ. ವೀಕ್ಷಕರೇ, ಹಿರಿಯ ನಟ ಅವಿನಾಶ್ ಮತ್ತು ನಟಿ ಮಾಳವಿಕಾ ಅವಿನಾಶ್ ಅದೆಷ್ಟೋ ಜೋಡಿಗಳಿಗೆ ಎಂದಿಗೂ ಸ್ಫೂರ್ತಿ. ಪರ್ಸನಲ್ ಲೈಫ್ ಅಂತ ಬಂದ್ರೆ ಕಾಂಟ್ರವರ್ಸಿ ಇಲ್ಲ, ಜಗಳ ಇಲ್ಲ, ಎಲ್ಲವೂ ಇದೆ. ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಕೆಲವೊಂದನ್ನು ಕೊಡಲ್ಲ ಎಂದು ತಮ್ಮ ವಿಶೇಷ ಚೇತನ ಮಗನ ಬಗ್ಗೆ ಇದೀಗ ನಟ ಅವಿನಾಶ್ ಅವರು ನೋವನ್ನ ತೋಡ್ಕೊಂಡಿದ್ದಾರೆ. ನಟ ಅವಿನಾಶ್ ಮತ್ತು ನಟಿ ಮಾಳವಿಕಾ ಪ್ರೀತಿಸಿ ಮದುವೆ ಆದವರು. ವಯಸ್ಸಿನ ಅಂತರ ಹೆಚ್ಚಿದ್ರು ಕೂಡ ಈ ಜೋಡಿ ಅಂದ್ರೆ ಇಂಡಸ್ಟ್ರಿ ಮತ್ತು ಹೊರಗಿನ ಪ್ರಪಂಚಕ್ಕೆ ಎಂದಿಗೂ ಸ್ಫೂರ್ತಿ. ಗಂಡ ಹೆಂಡತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಜೋಡಿ ಉತ್ತಮ ಸ್ನೇಹಿತರಂತೆ ಇದ್ದಾರೆ. ಇದೇ ರಿಲೇಶನ್ಶಿಪ್ ಗುಟ್ಟು ಅಂತಲೂ ಕೂಡ ಸಾಕಷ್ಟು ಬಾರಿ ಅವಿನಾಶ್ ಮತ್ತು ಮಾಳವಿಕಾ ಹೇಳ್ಕೊಂಡಿದ್ದು ಇದೆ. ಇದೀಗ ತಮ್ಮ ವಿಶೇಷ ಚೇತನ ಮಗನ ಮೇಲಿರುವ ಕಾಳಜಿ ಮತ್ತು ಪ್ರೀತಿ ಬಗ್ಗೆ ಅವಿನಾಶ್ ಮಾತನಾಡಿದ್ದಾರೆ. ಮಗ ಸರಿ ಹೋಗ್ತಾನೆ ಅಂತ ಮಾಡದೇ ಇರೋ ಕಾರ್ಯವೇ ಇಲ್ಲ ಅಂತ ಹೇಳ್ತಾರೆ. ದೇವರು ಎಲ್ಲವನ್ನೂ ಕೊಡ್ತಾನೆ, ಕೆಲವೊಂದನ್ನು ಕೊಡೋದಿಲ್ಲ. ಈ ಬಗ್ಗೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರೋ ನಟ ಅವಿನಾಶ್, ನನಗೆ ವಿಶೇಷ ಚೇತನ ಮಗ ಇದ್ದಾನೆ, ಅವನನ್ನ ನೋಡ್ಕೊಳ್ಳುವುದು ಅಷ್ಟು ಸುಲಭವಲ್ಲ. ಮಗನ ಜೊತೆ ಇರೋಕೆ ನನಗೆ ತುಂಬಾ ಖುಷಿ ಕೊಡುತ್ತೆ. ನನಗೆ ಅದು ಯಾವತ್ತೂ ವಿಷಾದ ಅಂತ ಅನಿಸಲ್ಲ. ದೇವರು ಎಲ್ಲವನ್ನೂ ಕೊಡ್ತಾನೆ, ಕೆಲವೊಂದನ್ನ ಕೊಡಲ್ಲ. ದೇವರು ಕೊಡುವ ಒಳ್ಳೆಯದನ್ನ ಮಾತ್ರ ಒಪ್ಕೊಂಡು ಸಣ್ಣ ತಪ್ಪುಗಳನ್ನ ಮಾತ್ರ ಯಾಕೆ ಒಪ್ಕೊಳ್ಳಲ್ಲ? ಅದನ್ನು ಕೂಡ ಒಪ್ಕೊಳ್ಬೇಕು. ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ, ಜೊತೆಗೆ ಇದನ್ನು ಕೊಟ್ಟಿದ್ದಾನೆ ಎಂದು ತಮ್ಮ ವಿಶೇಷ ಚೇತನ ಮಗನ ಬಗ್ಗೆ ನಟ ಅವಿನಾಶ್ ಮಾತನಾಡಿದ್ದಾರೆ. ನನ್ನ ಮಗ ಹುಟ್ಟಿದಾಗ್ಲೇ ನಮಗೆ ಪರೀಕ್ಷೆ ಹುಟ್ಟಿದ್ದು. ನಮ್ಮ ಮಗ ವಿಶೇಷ ಚೇತನ ಎಂದು ಅರಿವಾದಾಗ್ಲೇ ನಮಗೆ ಟೆಸ್ಟಿಂಗ್ ಟೈಮ್ ಹುಟ್ಕೊಂಡಿದ್ದು. ಅವನ ಫ್ಯೂಚರ್ ಏನು ಅನ್ನುವ ಯೋಚನೆ ಶುರುವಾಯ್ತು. ಅವನು ಸರಿ ಹೋಗ್ತಾನೆ ಅನ್ನೋ ಭರವಸೆ ಯಾವಾಗ್ಲೂ ನಮ್ಮಲ್ಲಿತ್ತು. ಆದ್ರೂ ಅವನು ಸರಿ ಹೋಗಲ್ಲ ಅನ್ನೋದು ಗೊತ್ತಿತ್ತು. ನಾನು ಮತ್ತು ಮಾಳವಿಕಾ ಇಬ್ಬರು ಕೆಲಸ ಮಾಡಬೇಕು, ಅವನನ್ನ ಬಿಟ್ಟು ಹೋಗೋದಕ್ಕೆ ಆಗಲ್ಲ, ಅವನನ್ನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಮನೆಯಲ್ಲಿ ಇರಲೇಬೇಕು ಅಂತ ಅವಿನಾಶ್ ಹೇಳಿದ್ದಾರೆ. ಮಗನನ್ನ ಬಿಟ್ಟು ಹೋಗೋದೇ ದೊಡ್ಡ ಸವಾಲಾಗಿತ್ತು. ಮನೆಯಲ್ಲಿ ಕೆಲಸದವರು ಇದ್ರು ಕೂಡ ಮಗನನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ತುಂಬಾ ಕಷ್ಟದ ಸಮಯಗಳವು. ಅಂದಿನಿಂದ ಇಂದಿನವರೆಗೂ ನಮ್ಗೆ ಇದೇ ಕಷ್ಟದ ಪರಿಸ್ಥಿತಿ. ನನಗೂ ಮತ್ತು ಮಾಳವಿಕಾ ಇಬ್ಬರಿಗೂ ಶೂಟಿಂಗ್ ಇರುತ್ತೆ. ಮಗನನ್ನ ಬಿಟ್ಟು ಹೋಗೋದೇ ನಮ್ಮಿಬ್ಬರಿಗೂ ದೊಡ್ಡ ಸವಾಲಾಗಿತ್ತು. ಆದ್ರೆ ನಾವು ವಾಸ್ತವವನ್ನ ಒಪ್ಕೊಂಡಿದ್ವು. ನಮಗೆ ನಾರ್ಮಲ್ ಮಗ ಇದ್ದಿದ್ರು ಇಷ್ಟು ಪ್ರೀತಿ ತೋರಿಸ್ತಿರ್ಲಿಲ್ವೇನೋ, ಅಷ್ಟರ ಮಟ್ಟಿಗೆ ನನ್ನ ಮಗನ ಮೇಲೆ ಪ್ರೀತಿ ಕಾಳಜಿ ಹೆಚ್ಚಾಗಿದೆ ಅಂತ ನಟ ಅವಿನಾಶ್ ಅವರು ಹೇಳಿದ್ರು. ಮಗನಿಗಾಗಿ ಏನೆಲ್ಲ ಮಾಡಿದೀವಿ ಅಂತ ಅಂದ್ರೆ ನಟ ಅವಿನಾಶ್ ಅವರು ಮುಂದುವರೆದು, ಅಷ್ಟಕ್ಕೂ ನನಗೆ ದೇವರು ಆಧ್ಯಾತ್ಮದ ಕಡೆ ನಂಬಿಕೆ ಬಂದಿದೆ ನನ್ನ ಮಗ ಹುಟ್ಟಿದ ಮೇಲೆ. ಹೋಮ ಮಾಡಿಸಿ ಅಂತ ಕೆಲವರು ಹೇಳಿದ್ರು, ಡಾಕ್ಟರ್ ಹತ್ತಿರ ಹೋಗಿ ಅಂತ ಅಂದ್ರು. ಆ ದೇವಸ್ಥಾನ ಈ ದೇವಸ್ಥಾನ ಅಂತ ನನ್ನ ಮಗನಿಗಾಗಿ ನಾವು ಮಾಡದೇ ಇರೋ ಕೆಲಸ ಇಲ್ಲ. ಕೊನೆಗೆ ಒಬ್ರು ಡಾಕ್ಟರ್ ಇದೇ ನಿಜ ಅಂತ ಇರುವ ಸತ್ಯವನ್ನ ಹೇಳಿದ್ರು. ನಮ್ಮ ಮಗ ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ಮೇಲೆ ಪ್ರಪಂಚದಲ್ಲಿ ಇರೋಬರ ದೇವರು ಡಾಕ್ಟರ್ಗೆ ಓರೆ ಹೋಗಿದ್ವಿ. ಸದ್ಯ ವಾಸ್ತವ ನಮ್ಗೆ ತಿಳಿದಿದೆ, ಅದನ್ನ ನಾವು ಒಪ್ಕೊಂಡು ಬದುಕ್ತಿದ್ದೇವೆ. ಒಟ್ಟಾರೆ ನನ್ನ ಮಗನ ಮುಂದೆ ಬೇರೇನೂ ಇಲ್ಲ ಅಂತ ಮಗನ ಬಗ್ಗೆ ನಟ ಅವಿನಾಶ್ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.